ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕ್ ಇನ್ಫೋ. ಇವತ್ತಿನ ಮ್ಯಾಚು RCB ಮತ್ತೆ ಗುಜರಾತ್ ಆಡ್ತಾ ಇದ್ದಾರೆ. ಸೊ ಇದು ನಡೀತಾ ಇದೆ ನವಿ ಮುಂಬೈನಲ್ಲಿರುವಂತಹ DY ಪಾಟೀಲ್ ಸ್ಟೇಡಿಯಂ ನಲ್ಲಿ. ಅಲ್ಲಿ ಇದು ಕಡೆ ಲಾಸ್ಟ್ ಮ್ಯಾಚು. ಸೊ ಈ ಕಡೆಯಿಂದ ಗುಜರಾತ್ ಅವರು ಲಾಸ್ಟ್ ಮ್ಯಾಚ್ ಮುಂಬೈ ವಿರುದ್ಧ ಸೋತ್ಕೊಂಡು ಬಂದಿದ್ದಾರೆ. ಈ ಕಡೆ ನಾವು RCB ಅವರು UP ಮೇಲೆ ಲಾಸ್ಟ್ ಮ್ಯಾಚ್ ಗೆದ್ಬಿಟ್ಟು ಬರ್ತಾ ಇದೀವಿ. ಸೊ ಇದು ಬ್ಯಾಟಲ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಕಡೆ ನಮ್ಮ XRCB 3 ಪ್ಲೇಯರ್ ಏನೋ ಇದ್ದಾರೆ. ಸೊ ಅವ್ರು ಯಾರಂದ್ರೆ ರೇಣುಕಾ ಠಾಕೂರ್ ಮತ್ತೆ ಸೋಫಿ ಡಿವೈನ್ ಮತ್ತೆ ನಮ್ಮ ಕನಿಕಾ ಅಹುಜಾ. ಇವರು ನಮ್ಮ XRCB ಪ್ಲೇಯರ್ಸು. ಸೊ ನಮ್ ಸೋಫಿ ಡಿವೈನ್ ಗೊತ್ತಲ್ಲ ಇವಾಗ ಹೆಂಗ್ ಆಡ್ತಿದಾರೆ ಅಂತ, ಬೆಂಕಿ ಬ್ಯಾಟಿಂಗು. ಸೊ 95 ಎಲ್ಲ ಹೊಡೆದಿದ್ದಾರೆ. ಸೊ ಇದು ಬ್ಯಾಟಲ್ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ತುಂಬಾ ಕಾಂಪಿಟೇಷನ್ ಇರುತ್ತೆ ಈ ಮ್ಯಾಚ್ ಅಲ್ಲಿ. ಟಫ್ ಫೈಟ್ ಕೂಡ ಇರುತ್ತೆ. ಸೊ ನಮ್ ಕಡೆ ಬಂದ್ರೆ ಎಲ್ಲಾರು ಚೆನ್ನಾಗಿ ಆಡ್ತಿದ್ದಾರೆ. ಇಲ್ಲಿ ಈ ಮ್ಯಾಚ್ ಅಲ್ಲಿ ಕೂಡ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಯಾರಪ್ಪ ಅಂದ್ರೆ ಅದು ಲೆಂಜಿ ಸ್ಮಿತ್ ನ ಈ ಮ್ಯಾಚ್ ಆದ್ರೂ ಕೂರ್ಸ್ಬಿಟ್ಟು ನಮ್ಮ ಇವರು ಜಾರ್ಜಿಯಾ ವಾಲ್ ನ ತಗೊಂಡ್ಬರ್ಬೇಕಂತ ಈ ಮ್ಯಾಚ್ ನಾನು ಅನ್ಕೊಂಡಿದೀನಿ. ಸೊ ಅದು ಆಗುತ್ತೆ ಕೂಡ ಅನ್ಸುತ್ತೆ. ಈ ಮ್ಯಾಚ್ ನನ್ಗೆ ಯಾಕೋ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಲೀಫ್ ಇದೆ ಈ ಮ್ಯಾಚ್ ಜಾರ್ಜಿಯಾ ವಾಲ್ ಬರ್ಬೋದಂತ. ಮತ್ತೆ ಅದು ಬಿಟ್ರೆ ಮತ್ತೇನು ಚೇಂಜಸ್ ಇಲ್ಲ. ಹೋದ್ ಮ್ಯಾಚ್ ಅಲ್ಲಿ ಏನೋ ಚೇಂಜಸ್ ಮಾಡಿದ್ರು ಅಷ್ಟೇ. ಪ್ರೇಮ ರಾವತ್ ಬದಲು ಗೌತಮ್ ಅನ್ನೋ ಒಬ್ರನ್ನ ಹಾಕೊಂಡಿದ್ರು. ಅವ್ರನ್ನ ಬಿಟ್ರೆ ಏನ್ ಚೇಂಜಸ್ ಮಾಡಿಲ್ಲ. ಸೊ ಒಂದ್ ಚೇಂಜ್ ಮಾಡ್ಬೇಕಂತ ನಾನು ಅನ್ಕೊಂಡಿದೀನಿ. ಜಾರ್ಜಿಯಾ ವಾಲ್ ಬಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಟೀಮ್ ಅಂತ. ಬ್ಯಾಟಿಂಗ್ ನೋಡಕ್ ಹೋದ್ರು, ಬೌಲಿಂಗ್ ನೋಡಕ್ ಹೋದ್ರು. ಸೊ ನನ್ಗೆ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಈ ಕಡೆಯಿಂದಂತೂ ಕೇಳಂಗಿಲ್ಲ. ಈ ಕಡೆ ಎಲ್ಲಾರು ಚೆನ್ನಾಗಿ ಆಡ್ತಿದ್ದಾರೆ. ಗುಜರಾತ್ ಕಡೆ ನಮ್ಮ ಸೋಫಿ ಡಿವನ್ ಅಂತೂ ಕೇಳಂಗಿಲ್ಲ. ಮಸ್ತ್ ಫಾರ್ಮ್ ಅಲ್ಲಿ ಇದಾರೆ ಅವರು ಫುಲ್ ಹಿಟ್ಟಿಂಗ್ ಏನ್ ಆಡ್ತಿದಾರೆ ಅಂದ್ರೆ ಅವರು. ಸೊ ನಮ್ RCB ವಿರುದ್ಧ ಆಡದೇ ಇರ್ಲಿ ಅಂತ ಸ್ವಲ್ಪ ನಾವು ಕೇಳ್ಕೋಬೇಕು ದೇವ್ರ ಹತ್ರ. ಸೊ ಈ ಕಡೆ ಬೌಲಿಂಗ್ ಅಂತ ಬಂದ್ರು ಕೂಡ ಬೌಲಿಂಗ್ ಗಾರ್ಡ್ ಅಲ್ಲಿ ಕೂಡ ಅವರೇ ಇರ್ತಾರೆ. ಬ್ಯಾಟಿಂಗ್ ಅಲ್ಲಿ ಬಂದ್ರು ಬ್ಯಾಟಿಂಗ್ ಅಲ್ಲಿ ಅವರೇ ಇದ್ದಾರೆ. ಪರ್ಪಲ್ ಕ್ಯಾಪ್ ಅಂತ ಬಂದ್ರೆ 6 ವಿಕೆಟ್ ತಗೊಂಡಿದ್ದಾರೆ. ಸೊ 3 ಮ್ಯಾಚ್ ಅಲ್ಲೇನೋ. ಸೊ ಮತ್ತೆ ಆರೆಂಜ್ ಕ್ಯಾಪ್ ಅಂತ ಬಂದ್ರು ಕೂಡ ಅವರೇ ಥರ್ಡ್ ಸೆಕೆಂಡ್ ಅಲ್ಲೇನೋ ಇದಾರೆ ಅವರು ಕೂಡ. ಈ ಕಡೆ ನಮ್ ಕಡೆ ಬಂದ್ರೆ ಬೌಲಿಂಗ್ ಅಲ್ಲಿ ನಮ್ ನದೀನ್ ಡಿಕ್ಲರ್ಕ್ ಅವ್ರಂತೂ ಕೇಳಂಗಿಲ್ಲ. ಬ್ಯಾಟಿಂಗು ಬೌಲಿಂಗು ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಹೀಗಾಗಿ ಈ ಬ್ಯಾಟಲ್ ತುಂಬಾ ಟಫ್ ಇರುತ್ತೆ ಇಬ್ರಿಗೂ ಕೂಡ. ಸೊ ಈಗ ನಮ್ ಓಪನಿಂಗ್ ಅಲ್ಲಿ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ನಮ್ಮ ಗ್ರೇಸ್ ಹಾರಿಸ್, ನಮ್ಮ ಸ್ಮೃತಿ ಮಂದನ. ಸೊ ನಾನು ಅದೊಂದ್ ಜಾರ್ಜಿಯಾ ವಾಲ್ ಬಂದ್ರೆ ಇನ್ನೂ ತುಂಬಾ ಸ್ಟ್ರಾಂಗ್ ಆಗುತ್ತೆ ನಮ್ ಟೀಮ್. ನೋಡೋಣ ಅದೊಂದ್ ಚೇಂಜ್ ಆಗುತ್ತೆ ಅಂತ ನನ್ಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಈ ಮ್ಯಾಚ್ ಅಲ್ಲಿ. ಮತ್ತೆ ಇವ್ರು ಏನ್ ಅಷ್ಟೊಂದೇನು ಚೇಂಜಸ್ ಮಾಡಲ್ಲ, ಏನು ಚೇಂಜಸ್ ಇರಲ್ಲ ಅನ್ಕೋತೀನಿ. ಯಾಕಂದ್ರೆ 3 ಮ್ಯಾಚ್ ಅಲ್ಲಿ 2 ಗೆದ್ದಿರೋದ್ರಿಂದ ಸೊ ಇವ್ರಿಗೇನು ಚೇಂಜಸ್ ಮಾಡಲ್ಲ. ಸೊ ಅದು ಬಿಟ್ರೆ ಇವ್ರ ಟೀಮ್ ತುಂಬಾ ಚೆನ್ನಾಗಿದೆ. ಸೊ ನೋಡೋಣ ಯಾರು ಗೆಲ್ತಾರಂತ. ಸೊ ನನ್ನನ್ ಕೇಳಿದ್ರೆ ನನ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಈ ಮ್ಯಾಚ್ ಅಲ್ಲಿ ನಮ್ಮ RCB ಗೆಲ್ತಾರಂತ ನನ್ ಪ್ರಿಡಿಕ್ಷನ್ ಇದೆ. ಸೊ ನಾನ್ RCB ಗೆಲ್ತಾರಂತಾನೆ ಹೇಳ್ತೀನಿ. ಯಾಕಂದ್ರೆ ನಾನು RCB, ಬಟ್ ಹಂಗ್ ನೋಡಕ್ ಹೋದ್ರು ಕೂಡ RCB ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸೊ RCB ಗೆಲ್ತಾರ ಅಂತ ಹೇಳ್ತಾ ಇದೀನಿ. ಸೊ ಇವರು ಟಫ್ ಫೈಟ್ ಕೊಡ್ತಾರೆ, ಬಟ್ ಎಂಡ್ ಆಫ್ ದ ರಿಸಲ್ಟ್ ಏನಂದ್ರೆ RCB ವಿನ್ ಆಗ್ತಾರಂತ ನನ್ಗೆ ಸ್ಟ್ರಾಂಗ್ ಆಗಿ ಬಿಲೀಫ್ ಇದೆ. ಸೊ ನೋಡೋಣ, ಕಾಯ್ದ್ಬಿಟ್ಟು. ಸೊ ನಂದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಬಟ್ ಅದೊಂದು ಚೇಂಜಸ್ ಇರುತ್ತೆ. ಜಾರ್ಜಿಯಾ ವಾಲ್ ನ ನಾನ್ ಪ್ಲೇಯಿಂಗ್ ಲೆವೆನ್ ನಾನು ಹಾಕೊಂತೀನಿ ಅಂತ. ಸೊ ನನ್ಗೆ ಲಿಂಜಿ ಸ್ಮಿತ್ ಬೇಡ, ನನ್ಗೆ ಅವ್ರ ಬದಲು ಜಾರ್ಜಿಯಾ ವಾಲ್ ಇದ್ರೆ ಚೆನ್ನಾಗಿರುತ್ತೆ. ನೋಡೋಣ ಈ ಮ್ಯಾಚ್ ಅಲ್ಲಿ ಆ ಚೇಂಜ್ ಆಗ್ಬೋದಂತ ನಾನು ಸ್ಟ್ರಾಂಗ್ ಆಗಿ ಅನ್ಕೊಂಡಿದೀನಿ. ಸೊ ಆಗುತ್ತಂತ ನನ್ಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ಸೊ ಆದ್ರೆ ಮಾತ್ರ ಎಲ್ಲಾ ಮ್ಯಾಚು ಗೆಲ್ತೀವಂತ ನನ್ಗೆ ಬಿಲೀಫ್ ಇದೆ. ಸೊ ನೋಡೋಣ ಆತರ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಮ್ಯಾಚ್ ನಂತರ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಹತ್ರನು. ಥ್ಯಾಂಕ್ ಯು ಸೋ ಮಚ್.